ನಮಸ್ತೆ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ನಮ್ಮ ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಬಂದಿರೋದು ಹಿಂದೂಗಳಿಗೆ ಹಿಂದೂಸ್ತಾನ ಅನ್ನೋದಕ್ಕೆ ಜನವರಿ 22, 2024 ಇಸ್ವಿ. ಅದು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸ್ಟ್ರಾಂಗ್ ಮ್ಯಾನ್, ಆತ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕರ್ನಾಟಕದ 4ರಷ್ಟು ಜನಸಂಖ್ಯೆ ಇದೆ, ಹಾಗಾಗಿ ಅವರು ಜಾಸ್ತಿ ಪವರ್ಫುಲ್. 80 ಜನ MP ಕಳಿಸ್ತಾರೆ ಅಂತಲೇ ಹೇಳಿದೆ. ಬನ್ನಿ, ಇವರು ಬರೇ ನಾವು ಮಂದಿರ ಕಟ್ಬಿಟ್ರೆ ಆಯ್ತಾ, ರಾಮ ಮಂದಿರ, ಅದಕ್ಕೆ ಪೂರಕವಾದ ಕೆಲಸಗಳನ್ನ ಮಾಡಬೇಕು. ಅದಕ್ಕೆ ಪೂರಕವಾದ ಹಿಂದೂಗಳಿಗೆ ಪೂರಕವಾದ ಕೆಲಸ ಅಂತಂದರೆ ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು, ನಾಗರಿಕತೆ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು, ಧಾರ್ಮಿಕವಾದ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ತೊಗೊಂಡ್ರೆ ಇವತ್ತು ನೋಡಿ, ಮುಖ್ತಾರ್ ಅನ್ಸಾರಿ ಅನ್ನೋರು ಸತ್ತೋಗಿದ್ದಾರೆ ಅಂದರೆ ಹಾರ್ಟ್ ಅಟ್ಯಾಕಾಗಿ ಸತ್ತೋಗಿದ್ದಾರೆ ಅಂತ ಅವ್ರದ್ದು ಅಂದ್ಬಿಟ್ಟು. ಇವ್ರ ಬಗ್ಗೆನೂ ಮಾತಾಡಬೇಕು. ಈತ ಡಾನ್ ಅಂದರೆ ಇವರು ಕೊಲೆ ಮಾಡ್ತಿದ್ರು, ಸುಲಿಗೆ ಮಾಡ್ತಿದ್ರು, ದರೋಡೆ ಮಾಡ್ತಿದ್ರು, ಮತ್ತು ಜಮೀನುಗಳೆಲ್ಲ ಆಕ್ರಮಣ ಮಾಡ್ಕೊಂಡ್ಬಿಡ್ತಿದ್ರು, ಮತ್ತು ಹೆಂಗಸರುಗಳನ್ನ ರೇಪ್ ಮಾಡ್ತಿದ್ರು. ಅದ್ಯಾರೋ ಹೆಂಡತಿ ಹೆಸರು ಹೇಳ್ತಾರೆ, ಅವ್ರು ಹಿಂದೂ ಅಂತ. ಈಗ ಮುಸಲ್ಮಾನಾಗಿ ಈತ ಸತ್ತೋದ್ಮೇಲೆ ಆಕೆನೇ ಡಾನ್ ಅಂದರೆ ಎಕ್ಸ್ಟಾರ್ಷನ್ ಅದೆಲ್ಲ ಮಾಡ್ತಿದ್ದಾರಂತೆ. ಇವತ್ತಿನ ಇದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಪೇಪರ್ಲು ನೋಡಿದ್ವಿ. ಏನಾಗಿದೆ ಅಂದರೆ, ಇಂಥ 2 ಅಪರಾಧಗಳಿಗೆ 2 ಜೀವಾವಧಿ ಶಿಕ್ಷೆನ ಅನುಭವಿಸ್ತವ್ರು ಜೈಲಲ್ಲೇ ಇದ್ದರು. ಇಂಥವರು ಕೃಷ್ಣಾನಂದ ರಾಯ ಅನ್ನೋರನ್ನ ಕೊಲೆ ಮಾಡ್ತಾರೆ. ಕೃಷ್ಣಾನಂದ ರಾಯ ಯಾರು ಅಂತಂದರೆ ಮುಖ್ತಾರ್ ಅನ್ಸಾರಿ ಇದ್ದಾರಲ್ಲ, ಇವ್ರ ಅಣ್ಣ ಮೊಹಮ್ಮದಾಬಾದ್ ಅಂತ ಅಂದ್ಬಿಟ್ಟು ಗಾಜಿಪುರಲ್ಲಿ ಅದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ MLA ಗೆದ್ದಿರ್ತಾರೆ. ಇವರು 2 ಸರಿ MLA ಗೆದ್ದಿರ್ತಾರೆ. ಇವ್ರನ್ನ ಕೃಷ್ಣಾನಂದ ಅನ್ನೋರು ಸೋಲಿಸ್ತಾರೆ. ಕೃಷ್ಣಾನಂದ ಅನ್ನೋರು ಹಿಂದೂ ಇವರು ಅಭ್ಯರ್ಥಿಯವರು ಗೆಲ್ಲಿಸ್ತಾರೆ. ಈ ಮುಖ್ತಾರ್ ಅನ್ಸಾರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಮತ್ತು ಗೆಲ್ತೀವಿ ಅನ್ನೋ ಇದಿಲ್ಲ, ಹೋಪ್ ಇಲ್ಲ. ಹಾಗೇನು ಮಾಡ್ತಾರೆ ಇವರು, ಕೃಷ್ಣಾನಂದ ರಾಯನೇ ಎಲಿಮಿನೇಟ್ ಮಾಡಿಬಿಡ್ಬೇಕು, ಇವ್ರನ್ನ ಮುಗಿಸ್ಬಿಡ್ಬೇಕು ಅಂತ ಸ್ಕೆಚ್ ಹಾಕ್ತಾರೆ. ಮುಗಿಸ್ಬಿಡ್ಬೇಕು ಅಂತ ಸ್ಕೆಚ್ ಹಾಕಿ ಏನು ಮಾಡ್ತಾರೆ, ಇವರು 2 ಸರಿ ಕನ್ವಿಕ್ಟ್ ಆಗಿರ್ತಾರೆ, 2 ಜೀವಾವಧಿ ಶಿಕ್ಷೆಯವರು. ಇವರು ಹುಷಾರಾಗಿದ್ದರೂ ಸಾಯೋವರೆಗೂ ಜೈಲಲ್ಲಿ ಇರಬೇಕು ಅಂತ ಶಿಕ್ಷೆ ಅನುಭವಿಸ್ತಾ ಇರೋರು ಏನು ಮಾಡ್ತಾರೆ, ಜೈಲೊಳಗಿಂದನೇ ಪ್ಲ್ಯಾನ್ ಮಾಡ್ತಾರೆ, ಜನಗಳನ್ನ ನಿಯುಕ್ತಿ ಮಾಡ್ತಾರೆ. ಏನು ಮಾಡ್ತಾರೆ, ಆ ಕೃಷ್ಣಾನಂದ ಅನ್ನೋರನ್ನ ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಹೇಗೆ ಕೊಲ್ತಾರೆ ಅಂತಂದರೆ, ಅವರು ಯಾವುದೋ ಕ್ರಿಕೆಟ್ ಮ್ಯಾಚಿನ ಸ್ಪಾನ್ಸರ್ ಮಾಡಿರ್ತಾರೆ. ಈ ರಾಜಕಾರಣಿಗಳು ಕ್ರಿಕೆಟ್ ಸ್ಪಾನ್ಸರ್ ಮಾಡೋದು ಭಾಳ ಸ್ವಾಭಾವಿಕ. ಕ್ರಿಕೆಟ್ ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಒಂದು ಹೋಟೆಲ್ ಹತ್ರ ಬಂದಾಗ ಇವರು ಜನಗಳು ಮುಖ್ತಾರ್ ಅನ್ಸಾರಿ ಬಾಡಿಗೆ ಗುಂಡಗಳೇನಿರ್ತಾರೆ ಅವ್ರ ಮೇಲೆ ಗುಂಡು ಹಾರಿಸ್ತಾರೆ. ಬರೇ ಕೃಷ್ಣಾನಂದ ಮಾತ್ರ ಸಾಯೋದಿಲ್ಲ, ಅವ್ರ ಜೊತೆಯಲ್ಲಿರ್ತಕ್ಕಂಥ 15-20 ಜನನೂ ಸಾಯ್ತಾರೆ. ಮತ್ತು ಸುಮಾರು 400 ಬುಲೆಟ್ಗಳು ಫೈರ್ ಆಗ್ತವೆ ಅವತ್ತಿನ ದಿವಸ ಆ ಸ್ಪಾಟಲ್ಲಿ. ಅಂದರೆ 8-10 ಜನನ ಕೊಲ್ಲೋದಕ್ಕೆ 400 ಬುಲೆಟ್ಗಳನ್ನ ಫೈರ್ ಮಾಡ್ತಾರೆ. 8-10 ಕಾರ್ಗಳಲ್ಲಿ ಬಂದಿರ್ತಾರೆ. ಬಂದ್ಬಿಟ್ಟು ಕೃಷ್ಣಾನಂದನ ಮೇಲೆ ಸುಮಾರು 100ಕ್ಕಿಂತ ಹೆಚ್ಚು ಬುಲೆಟ್ಗಳು ಫೈರ್ ಆಗಿರುತ್ತೆ ಅಂತ ಎಲ್ಲೋ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದ ನೆನಪು. ಏನಾಗುತ್ತೆ, ಆತನ ಕಿರುಬೆಟ್ಟನ್ನು ಕತ್ತಿಸ್ಕೊಂಡು ಹೋಗ್ತಾನಂತೆ. ನೋಡಿ, ಅವ್ರನ್ನ ಕೊಂದಿದ್ವಿ, ಸಾಕ್ಷಿ ನೋಡಿ ಕಿರುಬೆಟ್ಟು ಅಂತ ಕೊಡ್ತಾರಂತೆ. ಇದು ಮುಖ್ತಾರ್ ಅನ್ಸಾರಿ ಎಷ್ಟರ ಮಟ್ಟಿಗೆ ಡಾನ್ ಆಗಿದ್ರು ಅಂತ. ಇವ್ರಿಗೆ ಯಾರೇ ಹೆಣ್ಮಕ್ಳು ಕಾಣಲಿ, ಆ ಹೆಣ್ಮಕ್ಳು ಇವ್ರ ಮನೆಗೆ ಬಂದುಬಿಡ್ಬೇಕು, ಆ ಥರ ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ಮತ್ತು ಇವರು ಪ್ರೈವೇಟ್ ಕೋಟೆ ಕಟ್ಕೊಂಡಿರ್ತಾರೆ. ಆ ಕೋಟೆ ಒಳಗೆ ಪೊಲೀಸರಿಗೂ ಹೋಗಕ್ಕೆ ಪರ್ಮಿಷನ್ ಇರಲ್ಲ. ಯಾಕಿರಲ್ಲ ಅಂತಂದರೆ, ನೋಡಿ, ಮುಲಾಯಂ ಸಿಂಗ್ ಯಾದವ್ ಸಮಾಜವಾದಿ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಾರೆ. ಈಗ ಅವ್ರ ಮಗ ಅಖಿಲೇಶ್ ಯಾದವ್ ಅಂದ್ಬಿಟ್ಟು ಅವರು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಮತ್ತು ಉತ್ತರ ಪ್ರದೇಶದಲ್ಲಿ ಹಳೆ ಮುಖ್ಯಮಂತ್ರಿ ಆಗಿದ್ದವರು. ಇವರು ಕೃಪಾಶೀರ್ವಾದ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಯಾವ ಕಾನೂನುಗಳಿಗಿಂತ ಸುಪ್ರೀಮ್ ಆಗಿರ್ತಾರೆ ಇವರು. ಯಾವುದೇ ಕಾನೂನು ಇವ್ರ ಕೆಳಗಿನ ಜೇಡ್ರ ಬಲೆ ಥರ ಇರುತ್ತೆ. ಅಂದರೆ ಯಾವುದೇ ಕಾನೂನುಗಳು ಇವ್ರನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡ್ಕೊಂಡಿರ್ತಾರೆ. ಯಾರೇ IAS ಆಫೀಸರ್ ಬಂದರೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ವ್ಯವಸ್ಥೆನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಡಾನ್ ಅಂತಾರೆ ಇದಕ್ಕೆ. ಈ ಥರ ಡಾನ್ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥ ಮುಖ್ತಾರ್ ಅನ್ಸಾರಿ ಏನಾಗುತ್ತೆ ನೋಡಿ, ಯೋಗಿ ಆದಿತ್ಯನಾಥ್ ಕಾಲದಲ್ಲಿ ಈ ಅನೇಕ ಥರ ಅವ್ಯವಹಾರಗಳು ಮಾಡ್ತಾರೆ. ಅಂದರೆ ಅನೇಕ ಥರ ಕಾಯಿಲೆಗಳು ಬರುತ್ತೆ. ಇವ್ರನ್ನೇನಾಗುತ್ತೆ, ಜೈಲೊಳಗೆ ಇವ್ರಿಗೆ ಕಾಯಿಲೆ ಬರುತ್ತೆ. ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟು ಏನಾಗುತ್ತೆ, ಹಾರ್ಟ್ ವೀಕ್ ಆಗಿಬಿಡುತ್ತೆ. ಹಾರ್ಟ್ ವೀಕ್ ಆದರೆ ಏನಾಗುತ್ತೆ, ಜೈಲೊಳಗೆ ಆಸ್ಪತ್ರೆ ಇರುತ್ತೆ, ಮತ್ತು ಬಾಂಧ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಜೈಲಲ್ಲಿ. ಅಲ್ಲೇನಾಗುತ್ತೆ, ಇವ್ರು ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ತಾರೆ. ಇವ್ರು ಹಾರ್ಟ್ ಅಟ್ಯಾಕಾಗಿ ಸತ್ತೋದ್ರೆ ಕೃಷ್ಣಾನಂದನ ಸತ್ತೋಗಿರ್ತಾರೆ. ಕೃಷ್ಣಾನಂದ ಹಿಂದೂ MLA ಗೆದ್ದವರು. ಇವರು ಮುಖ್ತಾರ್ ಅನ್ಸಾರಿ ಅಣ್ಣನ ವಿರುದ್ಧ ಗೆದ್ದಿರ್ತಾರೆ. ಅವರೇನು ಮಾಡ್ತಾರೆ,
ಹುತಾತ್ಮಕ್ಕೆ ಒಂದು ಸ್ಮಾರಕ ಮಾಡಿರ್ತಾರೆ ಅವರ ಕೃಷ್ಣಾನಂದ ಸತ್ತೋಗಿದ್ದಕ್ಕೆ. ಆ ಸ್ಮಾರಕದ ಹತ್ರ ಹೋಗಿ ಆ ಫ್ಯಾಮಿಲಿ, ಕೃಷ್ಣಾನಂದನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಣ್ಣನ ಮಕ್ಕಳಿರ್ಬೋದು, ಇಡೀ ಸಂಸಾರ ಹೋಗಿ ಏನು ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಮುಖ್ತಾರ್ ಅನ್ಸಾರಿ ಸತ್ತಿದ್ದು ಒಳ್ಳೆಯದಾಯಿತು, ನಮಗೆ ಇವತ್ತು ನಿಜವಾದ ದೀಪಾವಳಿ ನಡೀತಾ ಇದೆ ಅಂದ್ಬಿಟ್ಟು ಸ್ವೀಟ್ ಎಲ್ಲ ಹಂಚ್ತಾರೆ. ಈಗ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ, ನಾವು 100ಕ್ಕೆ 75% ಇರ್ತಕ್ಕಂಥ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಜನಗಳು ಮುಂದಿರ್ತಕ್ಕಂಥ ಪ್ರಶ್ನೆ, ಮುಖ್ತಾರ್ ಅನ್ಸಾರಿ ಸಾವನ್ನ ದುಃಖ ಪಡಬೇಕಾ ಅಥವಾ ಸೆಲೆಬ್ರೇಟ್ ಮಾಡಬೇಕು ಅಂತ. ನೋಡಿ, ಒಬ್ಬ ಪ್ರಾಮಾಣಿಕ ಹಿಂದೂ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡು ಎಲ್ಲ ಕಾನೂನುಗಳಿಗೆ ಗೌರವ ಕೊಟ್ಕೊಂಡು MLA ಆಗಿ ಗೆಲ್ತಾನೆ, ಅದೇ ಅವನ ಅಪರಾಧ ಆಗೋಗುತ್ತೆ. ಈ ಮುಖ್ತಾರ್ ಅನ್ಸಾರಿ ಏನು ಮಾಡ್ತಾರೆ, ಅವನ್ನ ಕೊಲೆ ಮಾಡಿಸ್ಬಿಡ್ತಾರೆ. ಕೊಲೆ ಮಾಡಿಸಿ ಈಯಪ್ಪ ಮಾಡಿದ್ದುಣ್ಣ ಮಹಾರಾಯ ಅಂತ ಅಂದ್ಬಿಟ್ಟು ಏನಾಗುತ್ತೆ, ಜೈಲಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದರೆ ಸತ್ತು ಹೋಗ್ತಾರೆ. ಇವ್ರನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಈ ಕಾಂಗ್ರೆಸ್ ಐ ಅಂದ ತಕ್ಷಣ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು. ಮಲ್ಲಿಕಾರ್ಜುನ ಖರ್ಗೆ ನಾಮಕಾವಸ್ಥೆ ಲೀಡರ್ ಅಷ್ಟೇ. ಇವತ್ತು ಹೋಗಯ್ಯ ನಿನ್ನ ಕಕ್ಕ ತೊಳೆಯಿಂದ ತೊಳಿಬೇಕಾಗತ್ತೆ, ಅಷ್ಟು ಹೀನಾಯ ಪರಿಸ್ಥಿತಿಲಿ ಇರ್ತಕ್ಕಂಥ ಮನುಷ್ಯ ಇವತ್ತು AICC ಪ್ರೆಸಿಡೆಂಟು. ಇವರು ಮತ್ತು ಇಂಡಿ ಬ್ಲ್ಯಾಕಲ್ಲಿ ಇರ್ತಕ್ಕಂಥ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ, ಉದ್ಧವ್ ಠಾಕ್ರೆ ನೋಡಿ, ಬಾಳಾ ಸಾಹೇಬ್ ಠಾಕ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದರೆ ನಂದು 50%ಗಿಂತ ಹೆಚ್ಚು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ಡಿಕ್ಲೇರ್ ಮಾಡಿದವರು. ಹಿಂದೂಸ್ತಾನ ಆಗಬೇಕು, ಇಂಡಿಯಾ ಅಲ್ಲ ಇದು, ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ 50ಕ್ಕಿಂತ ಜಾಸ್ತಿ, 50%ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದವರು. ಅವ್ರ ಮಗ ಉದ್ಧವ್ ಠಾಕ್ರೆ ಕೇವಲ 6 ತಿಂಗಳು ಚೀಫ್ ಮಿನಿಸ್ಟ್ರು ಆಸೆಗೋಸ್ಕರ ಇವತ್ತೇನಾಗಿದೆ, ಕಾಂಗ್ರೆಸ್ ಮಡಿಲಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ, ಹಿಂದೂ ವಿರೋಧಿಯಾಗಿದ್ದಾರೆ. ಇಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಮುಂದಿರತಕ್ಕಂಥ ಪ್ರಶ್ನೆ ಇದೇನಾಗಿದೆ, ಡಾನು ಮತ್ತು ಒಬ್ಬ ಸುಲಿಗೆಗಾರ, ಒಬ್ಬ ಕೊಲೆಗಾರ, ಒಬ್ಬ ರೇಪಿಸ್ಟು, ಇವರು ಇಂಥವನು ಕೊಲೆ ಆಗಿದ್ದಾನೆ ಅಂತಂದರೆ ಅದು ಕಾನೂನು ಚೌಕಟ್ಟಿನಲ್ಲಿ ಸಿಗಾಕ್ಕೊಂಡು ಕೊಲೆ ಆಗಿದ್ದಾನೆ, ದೇವರು ಆತನಿಗೆ ಮರಣ ಕೊಟ್ಟಿದ್ದಾನೆ ಅಂತಂದರೆ ನಾವು ಸೆಲೆಬ್ರೇಟ್ ಮಾಡಬೇಕಾ? ಕೃಷ್ಣಾನಂದ ರಾಯ್ ಅವ್ರ ಫ್ಯಾಮಿಲಿ ಥರ ಸೆಲೆಬ್ರೇಟ್ ಮಾಡಬೇಕಾ? ಅಥವಾ ಇಂಡಿ ಬ್ಲಾಕ್ ಏನಾಗಿದೆ ಇವಾಗ ನಾವೇನು ಮಾತಾಡ್ತಾ ಇದ್ವಿ, ರಾಮಲೀಲಾ ಮೈದಾನದಲ್ಲಿ ಇವರೊಂದು ಸಭೆ ನಡೆಸ್ತಾ ಇದ್ದಾರೆ. ಸಭೆ ನಡೆಸ್ಬಿಟ್ಟು ಮುಖ್ತಾರ್ ಅನ್ಸಾರಿನ ಸಾವನ್ನು ಸಾಯಿಸ್ತಿದ್ದಾರೆ, ನರೇಂದ್ರ ಮೋದಿ ಸಾಯಿಸ್ತಾರೆ ಅಂತ ಹಣೆಪಟ್ಟಿ ಕಟ್ಟೋದಕ್ಕೆ ಹೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಸಂತೋಷದ ವಿಚಾರನ? ಇದು ಯೋಚನೆ ಮಾಡಬೇಕಾದಂಥ ವಿಚಾರ. ಹಿಂದೂಗಳು ಕಾನೂನುಬದ್ಧವಾಗಿ ನಡೆದಿರುವ ವ್ಯವಸ್ಥಿತವಾಗಿ ಕೊಲೆ ಆಗುತ್ತೆ. ಅವರು ಇವತ್ತು MLA ಆಗಿದ್ದಾರೆ, ನಾಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ, ನಾಳೆ ಇಂಡಿಯಾ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇಂಥವ್ರ ಕೈನಲ್ಲಿ ಹಿಂದೂಗಳು ಸೇಫ್ ಆಗಿರೋಕ್ಕೆ ಸಾಧ್ಯನಾ, ನೆಮ್ಮದಿಯ ಬದುಕು ಕಂಡುಕೊಳ್ಳೋಕ್ಕೆ ಸಾಧ್ಯನಾ ಅನ್ನೋದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಇದು ನಿಜವಾಗ್ಲೂ ಸಂತೋಷದ ವಿಚಾರನ ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡಿದಾಗ ಏನಾಗುತ್ತೆ, ಕೃಷ್ಣಾನಂದ ರಾಯ್ ಏನಿದ್ದಾರೆ ಇವತ್ತು ಅವ್ರ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅವ್ರ ಹುತಾತ್ಮರಿಗೋಸ್ಕರ ಒಂದು ಸ್ಮಾರಕ ಮಾಡಿದ್ದಾರೆ. ಆ ಸ್ಮಾರಕದ ಹತ್ರ ಹೋಗಿ ಅವ್ರೇನು ಮಾಡಿದ್ದಾರೆ, ಒಂದು ಉದ್ದನೆ ಕಂಬ ನಿಲ್ಲಿಸ್ಬಿಟ್ಟು ಅದು ಕೇಸರಿ ಮತ್ತು ಲೈಟಾಗಿ ಎಲ್ಲೋ ಬಣ್ಣ ಇದೆ, ಅಲ್ಲಿ ಇದು ಸೇರಿಬಿಟ್ಟು ಸ್ವೀಟ್ ಹಂಚಿದ್ದಾರೆ ಜನಗಳಿಗೆ. ಮತ್ತು ಇವತ್ತಿನ ದಿವಸ ನಮ್ಮ ದೀಪಾವಳಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇಂಥದನ್ನು ನಾವು ಸೆಲೆಬ್ರೇಟ್ ಮಾಡಬೇಕಾದಂಥ ವಿಚಾರ ನಾವೇನು ಮಾಡಿದ್ದೀವಿ, ಇವತ್ತು ರಾಮಲೀಲಾ ಮೈದಾನದಲ್ಲಿ ರಾಜಕೀಯ ಅಂತ ಅಂದ್ಬಿಟ್ಟು ಮೇಲ್ನೋಟಕ್ಕೆ ಹೌದು ಯಾವುದೇ ಸಾವು ದುಃಖಕರ, ಆದರೆ ಒಬ್ಬ ಕುಕೃತ್ಯ ಮಾಡೋನ್ನ ನೋಡಿ. ಕೃಷ್ಣ ಕಂಸನ ವಧೆ ಮಾಡ್ತಾನೆ, ಕೃಷ್ಣನಿಗೆ ಜೈ ಅಂತೀವಿ ನಾವು. ರಾವಣನ ಕೊಲೆ ಮಾಡ್ತಾನೆ, ರಾಮನಿಗೆ ಜೈ ಅಂತೀವಿ. ಹಾಗೆ ಇಲ್ಲೇನಾಗಿದೆ, ದುಷ್ಟ ಕೆಲಸ ಮಾಡೋನ ಸತ್ತು ಹೋಗಿದ್ದಾನೆ, ಅದು ಕೊಲೆ ಆಗಿಲ್ಲ, ಆಸ್ಪತ್ರೆಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇಂಥವನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ರಾವಣನ ವಂಶಸ್ಥರು ಇನ್ನೂ ಇದ್ದಾರೆ, ಮತ್ತು ಕಂಸನ ವಂಶಸ್ಥರು ಇನ್ನೂ ಇದ್ದಾರೆ, ಮತ್ತು ಪರ್ವರ್ಟೆಡ್ ಮೈಂಡ್ಸೆಟ್ ಇರ್ತಕ್ಕಂಥ ಹಿಂದೂಗಳು. ಇವರು ಪರ್ವರ್ಟೆಡ್ ಹಿಂದೂ ಮೈಂಡ್ಸೆಟ್ಟಲ್ಲಿರ್ತಕ್ಕಂಥ ಡರ್ಟಿ ಪಾಲಿಟಿಷಿಯನ್ಸ್ ಇದ್ದಾರಲ್ಲ, ಇವರು ಮುಸಲ್ಮಾನರಿಗಿಂತಲೂ ಹೆಚ್ಚು ಡೇಂಜರಸ್. ಇವರು ಏನು ಅಂತಂದರೆ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರು ನಂಬಿಡ್ಬೋದು, ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರು ನಂಬಿಡ್ಬೋದು, ಆದರೆ 100% ಮುಸಲ್ಮಾನರು ಅಂತ ತಗೊಂಡ್ರೆ ಎಲ್ಲೋ 1 or 2% ಇರ್ತಾರೆ. ಅದರಲ್ಲೂ ರಾಜಕೀಯದಲ್ಲಿದ್ದಾರೆ ಅಂತಂದರೆ, ಇಂಡಿಯಾ ದೇಶದಲ್ಲಿ ರಾಜಕೀಯದಲ್ಲಿದ್ದಾರೆ ಅಂದರೆ ಡರ್ಟಿ ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಡರ್ಟಿ ಪಾಲಿಟಿಕ್ಸ್ ಅಂದರೆ ನೋಡಿ, ಒಂದು ಎಕ್ಸಾಂಪಲ್ ತಗೊಂಡು ಮಾತಾಡಬೇಕಾಗತ್ತೆ. ಸಿದ್ದರಾಮಯ್ಯ ಅಂತಿದ್ದಾರೆ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಸಾಕಷ್ಟು ಹರಿದಾಡ್ತಾ ಇದೆ, ಮುಂದಿನ ಜನ್ಮ ಅಂತಿದ್ದು ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಅಂತ. ಆದರೆ ಈಗ ಒಟ್ಟಿಗೆ ಎಲೆಕ್ಷನ್ ಗೆಲ್ಲಬೇಕು, ಅವ್ರೇನು ಮಾಡ್ತಾರೆ, ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಇದು ಪರ್ವರ್ಟೆಡ್ ಮೈಂಡ್ಸೆಟ್. ಪರ್ವರ್ಟೆಡ್ ಅಂದರೆ ಕನ್ನಡದ ಅನುವಾದ ವಿಕೃತ ಮನಸ್ಥಿತಿ.
ಈ ಥರ ವಿಕೃತ ಮನಸ್ಥಿತಿ ಇರೋರನ್ನ ನಾವು ನಿಜವಾಗಲೂ ನಮ್ಮ ಲೀಡರ್ಸ್ ಅಂತ ಒಪ್ಕೋಬೇಕಾ? ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಇವತ್ತೇನು ಮುಖ್ತಾರ್ ಅನ್ಸಾರಿ ಸತ್ತು ಹೋಗಿದ್ದಾರೆ, ಇದು ದೇವ್ರು ಕೊಟ್ಟಿರ್ತಕ್ಕಂಥ ನ್ಯಾಯ. ಇದು ಏನಾಗಿದೆ, ದುಷ್ಟರು ಸಂಹಾರ ಆಗಿದೆ, ಶಿಷ್ಟರ ರಕ್ಷಣೆ ಆಗಿದೆ. ಶಿಷ್ಟರು ಸತ್ತೋಗಿದ್ದಾರೆ. ಪಾಪ ಕೃಷ್ಣಾನಂದ ರಾಯ್ ಸತ್ತೋಗಿ ಸುಮಾರು ವರ್ಷಗಳೇ ಆಗೋಯ್ತು. ಇವತ್ತು ಅವರ ಹೆಂಡತಿ ಮಕ್ಕಳು ಹೋಗಿ ಆ ಹುತಾತ್ಮರ ಸ್ಮಾರಕದ ಹತ್ರ ಸ್ವೀಟ್ ಹಂಚಿದ್ದಾರೆ. ಇವತ್ತು ನಮ್ಮ ದೀಪಾವಳಿ ಅಂತ ಹೇಳಿದ್ದಾರೆ. ನಮ್ಮ ಅಣ್ಣ ತಮ್ಮ ಆಗಿದ್ದರೆ, ನಮ್ಮ ಮಗ ಆಗಿದ್ದರೆ, ನಮ್ಮ ಅಕ್ಕ ತಮ್ಮ ಆಗಿದ್ದರೆ ನಾವು ನಿಜವಾಗ್ಲೂ ಸಂತೋಷ ಪಡಬೇಕಂತಕ್ಕಂಥ ವಿಚಾರನ ನಮ್ಮ ವ್ಯಾಪ್ತಿ, ನಮ್ಮ ಕಾರ್ಯಕ್ಷೇತ್ರ, ನಮ್ಮ ಥಿಂಕಿಂಗ್ ಸ್ವಲ್ಪ ವ್ಯಾಪ್ತಿನ ಜಾಸ್ತಿ ಮಾಡ್ಕೋತ ಹೋಗೋಣ. ಇವತ್ತು ಪಕ್ಕದ ಮನೇಲಿ ಬೆಂಕಿ ಬಿದ್ದಿದೆ ರೀ, ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅದು ಗಾಳಿ ಬೀಸಿದ್ರೆ ನಮ್ಮ ಮನೆಗೂ ಬೆಂಕಿ ಹತ್ಬಿಡುತ್ತೆ, ಒಂದೇ ಗಂಟೆಯಲ್ಲಿ ಹತ್ಬಿಡುತ್ತೆ, ನಮ್ಮ ಮನೆಯೂ ಸರ್ವನಾಶ ಆಗ್ಬಿಡುತ್ತೆ. ಅಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಹಾಗಾಗಿ ಇವತ್ತು ಮುಖ್ತಾರ್ ಅನ್ಸಾರಿ ಏನು ಸತ್ತು ಹೋಗಿದ್ದಾರೆ, ಆಯಿತು, ಸತ್ತು ಹೋಗಿರೋ ದುಃಖದ ವಿಚಾರ, ನಾವು ದುಃಖ ಪಡೋಣ. ಆದರೆ ಎಲ್ಲೋ ಭಗವಂತನ ಆಶೀರ್ವಾದ ನಮ್ಮ ಮೇಲಿದೆ. ಹಾಗಾಗಿ ದುಷ್ಟರು ಸಾಯ್ತಾ ಇದ್ದಾರೆ. ಮತ್ತು ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರೋದ್ರಿಂದ, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿರೋದ್ರಿಂದ ನೋಡಿ, ನಮಗೆ ಈ ಥರ ಸನ್ನಿವೇಶಗಳು, ಈ ಥರ ಇವುಗಳು ಹಗಲೆಲ್ಲ ಕಾಣ್ಬರ್ತಾಯಿದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಉದಾಹರಣೆ ಕೊಟ್ಬಿಟ್ಟು ಇವತ್ತಿನ ವಿಷಯ ಹೇಳ್ತೀನಿ ನೋಡಿ. 8 ವರ್ಷದ ಹೆಣ್ಣುಮಗಳನ್ನ ಉತ್ತರ ಪ್ರದೇಶದಲ್ಲಿ ಒಬ್ಬ ರೇಪ್ ಮಾಡ್ತಾನೆ. ಆ ರೇಪ್ ಮಾಡಿದ್ರೆ ಏನಾಗುತ್ತೆ, ತಪ್ಪಿಸ್ಕೊಂಡು ಹೋಗ್ತಾನೆ. ಅಂತ ತಪ್ಪಿಸ್ಕೊಂಡು ಹೋದಾಗ ಪೊಲೀಸರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. ಶರೀಯತ್ ಲಾ ಪ್ರಕಾರ ರೇಪ್ ಮಾಡಿದವನ್ನ ಕೊಲೆ ಮಾಡಬೇಕು. ಏನಾಗುತ್ತೆ, ಗುಂಡು ಹಾರಿಸ್ತಾರೆ. ಗುಂಡು ಹಾರಿಸಿದ್ರೆ ಅವ್ನ ಕಾಲಿಗೆ ಏಟು ಬಿದ್ದುಬಿಟ್ಟು ಓಡಾಡೋಕ್ಕಾಗಲ್ಲ, ಅವ್ರು ಬೀಳ್ತಾನೆ. ಅವನ್ನ ಅರೆಸ್ಟ್ ಮಾಡ್ತಾರೆ, ಅವನ್ನ ಸೆರೆ ಹಿಡಿದಿದ್ದಾರೆ, ಕೋರ್ಟ್ಗೆ ಅರೇಂಜ್ ಮಾಡ್ತಾರೆ. ಇದೇನು ಅಂದರೆ ಶರೀಯತ್ ಲಾ ಪ್ರಕಾರ ಅವನು ಪನಿಷ್ಮೆಂಟ್ ಆಗಿದೆ. ಈ ಥರ ಪನಿಷ್ಮೆಂಟು ನಮ್ಮದೇನಾಗಿದೆ, ನಮ್ಮ ಕಾನೂನುಗಳು ತುಂಬ ದುರ್ಬಲವಾಗಿದೆ. ದುಷ್ಟನ್ನ ಕಟ್ಟಾಕೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಫೇಲ್ಯೂರ್ ಆಗಿದೆ. ಇಲ್ಲಿ ದೇವ್ರು ಕೊಟ್ಟಿರ್ತಕ್ಕಂಥ ಕಾನೂನು ಸಕ್ಸಸ್ ಆಗಿದೆ. ಹಾಗಾಗಿ ಮುಖ್ತಾರ್ ಅನ್ಸಾರಿ ಏನು ಸತ್ತು ಹೋಗಿದ್ದಾರೆ, ಇವರು ದೇವರು ಕೊಟ್ಟಿರ್ತಕ್ಕಂಥ ನ್ಯಾಯ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ, ನಾವೆಲ್ಲ ಹಿಂದೂಗಳು ಸಂತೋಷ ಪಡಬೇಕು. ನಾವ್ಯಾರ ನಾಗರಿಕ ಸಮಾಜದಲ್ಲಿದ್ದೀವಿ ಸಂತೋಷ ಪಡಬೇಕು. ನಾವ್ಯಾರ ಕಾನೂನನ್ನ ಗೌರವಿಸ್ತೀವಿ ಸಂತೋಷ ಪಡಬೇಕು. ನಾವ್ಯಾರು ವಸುದೈವ ಕುಟುಂಬಕ್ಕೆ ಅಂತ ಹೇಳ್ತೀವಿ ಸಂತೋಷ ಪಡಬೇಕು. ನಾವು ಯಾರು ದುಷ್ಟನ್ನ ಹೊರಗಿಡಬೇಕು ಅಂತೀವಿ ಅವರೆಲ್ಲ ಸಂತೋಷ ಪಡಬೇಕಾದಂಥ ವಿಚಾರ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.